ನಮ್ಮ ಹಳ್ಳಿನಲ್ಲಿ ಒಬ್ರು ಮಹದೇಶ ಅಂತ ಇದ್ದಾನೆ. ಅಣ್ಣಯ್ಯ ನಂಗೆ ಗೊತ್ತು. ಅವನು ಹಳ್ಳಿನಲ್ಲಿದ್ದಾನೆ, ಕಾಡಲ್ಲಿರೋ ಬೆಟ್ಟದ ಹತ್ರ ಓಡಾಡ್ತಾ ಇರ್ತಾನೆ. ಅವನೊಂದ್ಸತಿ ನಿಧಿ ನೋಡ್ದ, ಆಮೇಲೆ ಏನಾಯ್ತು ಅಂತ ನೀನೇ ಹೇಳೋಣ. ಆ ನಿಧಿಯನ್ನು ನೋಡಿದಂತ ಶಾಟ್ಗೆ ಅವನು ಇಲ್ಲ ಕಣು, ನಾಲ್ಗೆ ಮಾತ್ರ ತೆಗೆದು ಮಾತೇ ಬರಲ್ಲ. ಅದೇನೋ ಪಾಪ ಬಿಕ್ಕಳಿಸ್ತಾ ಇರ್ತಾನೆ. ನಿಧಿ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ವಿಚಾರಿಸ್ತಾನೆ. ಪಾಪ ಅವರಪ್ಪ ಅವನನ್ನ ಸರಿ ಮಾಡ್ಬೇಕು ಅಂತ ಎಂತೆಂಥ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ತೋರಿಸ್ತಾರೆ. ಆದ್ರೆ ಯಾರ ಕೈಯಿಂದನೂ ಏನು ಮಾಡಕ್ಕಾಗಿಲ್ಲ. ಹಾಗಾಗಿ ಆ ಮಹದೇಶನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದ. ಅವನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅದರಿಂದ ನಮ್ಮೆಲ್ರಿಗೂ ಲಾಭ ಇದೆ. ಏನ್ ಲಾಭ? ಯಾರು ಅವನಿಗೆ ಮಾತು ಬರೆಸ್ತಾರೋ ಅವರಿಗೆ ಅವರಪ್ಪ 1 ಲಕ್ಷ ರೂಪಾಯಿ ಕೊಡ್ತಾರೆ. ಯಾರು ಬೇಕಾಗಿತ್ತ? ಯಾರು ಬೇಕು? ಪಾಂಡುರಂಗ ನೋಡ್ಕೊಂಡ್ ಬಂದಿದ್ದಾನೆ. ಇವನು ಅವನೇ ಕಣ. ಯಾರ? ಮಹದೇಶ. ನೀನ್ ಮಹದೇಶನ ಹಳ್ಳಿಯಿಂದ ಬಂದಿದ್ಯಾ? ನಿಧಿ ನೋಡಿದ್ಯಾ? ಬಾ 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 ಕುತ್ಕ, ಮೇಲೆ ಕುತ್ಕ. ಲೇ ಕಪ್ಪಿಗಳ ದಾರಿ ಬಿಡ್ರಿ. ಮಾದೇಶ ಊರಲ್ಲೇ ಅವರಪ್ಪ ಅವರಮ್ಮ ಚೆನ್ನಾಗಿದ್ದಾರೆ ಅಂತೆ. ಅದು ಮಾದೇಶ ಬಂಡೆ ಅಡಿಲಿ ಕೋಟ್ಯಾಂತರ ರೂಪಾಯಿ ನಿಧಿ ನೋಡ್ಬಿಟ್ಟೇನಾ? ಆ ನಿಧಿ ನೋಡಿದ ಶಾಖೆಗೆ ಇವನಿಗೆ ಮಾತು ನಿಂತೋಗ್ಬಿಟ್ಟಿದೆ. ನಡಿಯೋ, ಆ ನಿಧಿ ಎಲ್ಲಿದೆ ಅಂತ ನಂಗೆ ತೋರಿಸ್ಬಿಡು. ನಿಧಿ ನಿಧಿ ಬಿಟ್ಟು ಬಾ ಬಾ ಬಾ, ನೀರು ಕುಡಿಸ್ತೀನಿ ಬಾ. ಮಹದೇಶ ಮಹದೇಶ, ನಿಧಿ ಎಲ್ಲಿದೆ ಅಂತ ಬೊಗಳ. ಅಲ್ಲಿ ನೋಡಪ್ಪದ್ದು ಆ ಚಂಪಾ ಗಿರಿಟ್ ಮಾಡಿ ಅವನಿಗೆ ಮಾತು ಬರ್ಸಿ ಲಕ್ಷ ಗಿಟ್ಟಿಸ್ಕೊಂಡ್ಬಿಡ್ತಾಳೆ. ಆಮೇಲೆ ನಮ್ಗೆ ಚಿಕ್ಕ ನಾಯಕಳಿ ಚಿಪ್ಪೆ ಗತಿ. ಮಹದೇಶ ಮಾತಾಡೋ. ಜಾಜಿ ಅವ್ರೆ, ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಯಾವ ಮನೆ ಹಾಳು ಕೆಲಸ ಮಾಡ್ಕೊಂಡು ನಾವು ರೆಡಿ. ಬದ್ದು ಬಿಟ್ಲಾ? ಯಾರು ಇಲ್ಲ. ಇವ್ನ್ ಕಪಾಳಕ್ 4 ಬಾರ್ಸಿ ಮಾತ್ ಬರ್ಸಿ. ಆಗೋದಿಲ್ಲ ಜಾಜಿ ಅವ್ರೆ, ನಾವಿನ್ನ ಕನ್ನಡ ಫಿಲಂ ನೋಡಿಲ್ಲ. ಯಾಕೆ? ನೋಡೋಣ ಅಂದ್ರೆ ಯಾವ ಫಿಲಮ್ 1 ವಾರದ ಮೇಲೆ ಓಡ್ತಿಲ್ಲ. ಸಿಡಿ ತಗೊಂಬಂದ್ ನೋಡ್ರ. ಚೆ ಹಾಗೆಲ್ಲ ಪೈರೇಟೆಡ್ ಸಿಡಿ ತಗೊಂಡ್ಬರೋದು ಅಪರಾಧ. ಮತ್ತೆ ಇವ್ನಿಗೆ ಮಾತ್ ಹೇಗ್ ಬರ್ಸೋದು? ಇವನ್ ಮಾತು ಬರ್ಸೋದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಔಷಧಿ ಇದೆ. ಗಂಜಲನ ಅಲ್ಲ, ಸ್ಪೆಷಲ್ ಕಷಾಯ. ಅದನ್ನು ಕೂರ್ಸಿದ್ರೆ ಎಂಥ ಮೂಗನಾದ್ರೂ ಮಾತಾಡ್ತಾನೆ. ಹೋಗ್ ತಗೊಂಡ್ ಬನ್ನಿ. ಸುಮ್ನೆ ತರಕಾಗತ್ತಾ? ನಿನ್ನಿದ್ರು ಯೋಗಿತೆ ನನಗೆ ಗೊತ್ತಿಲ್ಲ. ವೈಟ್. ಲೋ ಪತ್ತು, ಈ ಬುಟ್ಟೊಳಗೆ ಏನಿದ್ಯೋ? ಎಷ್ಟಡಿ ಉದ್ದ ಇದೆಯೋ? 15 ಅಡಿ ಉದ್ದ ಇದೆ. ಮೊನ್ನೆ ಕಾರವಾರದಲ್ಲಿ 15 ಅಡಿ ಉದ್ದದ ಕಾಳಿಂಗ್ ಸರ್ಪ ಸಿಕ್ತಲ್ಲ, ಅದನ್ನೇ ನಾನು ಬುಟ್ಟಿಗೆ ಹಾಕೊಂಡ್ ಬಂದಿದ್ದೀನಿ. ಇದನ್ನ ಏನ್ ಮಾಡೋದ? ನೋಡ, ಇದನ್ನ ಮಾದೇಶನ ಹತ್ರ ತಗೊಂಡೋಗೋಣ. ನೀನು ಪುಂಗಿ ಉತ್ತಾ ಇರೋ, ನಾನು ಬುಟ್ಟಿ ತೆಗೆದು ಮಾದೇಶಂಗೆ ಕಾಳಿಂಗ ಸರ್ಪನ ಬಿಡ್ತೀನಿ. ಆಗ ಅವನು ಗಾಬರಿ ಆಗಿ ಮಾತಾಡಕ್ ಶುರು ಮಾಡ್ಬಿಡ್ತಾನೆ. ಲೋ ಪದ್ಮನಪ್ಪ, ಪದ್ದು ನಿನ್ನಂತ ಬುದ್ಧಿವಂತ ಇಲ್ಲಿ ಇರಬಾರ್ದಾಗಿತ್ತು ಕಣ. ಸುಮ್ನೆ ಹೊಗಳ್ತಾನೆ ಇರ್ತೀಯ ಇಲ್ಲ ಪುಂಗಿ ಉತ್ತ್ಯ? ಮಾತು ಬಂತು. ಲೇ ಸುಸ್ತು ಮಾಡಾಕ್ಬಿಟ್ಟಲ್ಲ. ಈಗ ಈಗೇಳ ನಿನ್ಗೆ ಯಾಕೆ ಮಾತೋಗಿತ್ತು ಅಂತ? ಅದು ನಮ್ಮ ಊರಲ್ಲಿ ಒಂದು ದೊಡ್ಡ ಕಾಡಿದೆ, ಅಲ್ಲೊಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ದೊಡ್ಡ ಬಂಡೆಕಲ್ಲು, ಆ ಬಂಡೆಕಲ್ಲು ಕೆಳಗಡೆ ಕೋಟಿ ಕೋಟಿ ನಿಧಿ ಇತ್ತು. ಒಂದು ಸಲ ಪಳ 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 ಅಂತ ಹೊಳಿತಾ ಇತ್ತು. ಅದನ್ನ ಎತ್ಕೊಳ್ಳೋಣ ಅಂತ ಹೋದೆ. ಕರಿ ನಾನು ನನ್ನ ಕತ್ತಕ್ಕೆ ಬಂದ್ಬಿಟ್ಟು ಆ ಶಾಕಿಗೆ ನನ್ನ ಮಾತೆ ಹೊರಟೋಯ್ತು. ಈಗ ಮಾತು ಬಂತಲ್ಲ, ಕರ್ಸು ನಿಮ್ಮಪ್ಪನ. 1 ಲಕ್ಷ ವಸೂಲಿ ಮಾಡ್ತೀನಿ. ಬೇಷ್ ಪಾಂಡುರಂಗ, ಬೇಷ್ ಅಂತೂ ನನ್ನ ಮಗನಿಗೆ ಮಾತು ಬರ್ಸ್ಬಿಟ್ಟೆ. ನಾನು ಏನೇನೋ ಬರೆಸ್ತೀನಿ. ಇನ್ನು ನನ್ನಂತವ್ರಿಗೆ ಮಾತು ಯಾವ ಲೆಕ್ಕ ಬರ್ಸದೆ? ಮಾತಿನ ಪ್ರಕಾರ ನಾನ್ ನಿಮ್ಗೊಂದು 1 ಲಕ್ಷ ರೂಪಾಯಿ ಕೊಡ್ಬೇಕು. ಕೊಡ್ತಾ ಇದ್ದೀನಿ. ಹಾವ್ ತಂದಿದ್ಯಾರು? ನಮ್ ಪದಪ್ಪ. ಹಾವ್ ತೋರ್ಸಿದ್ರೆ ಮಾತ್ ಬರುತ್ತೆ ಅಂತ ಹೇಳಿದ್ಯಾರು? ಪದಪ್ಪನೇ. ಹಾಗಾಗಿ ಈ ಮನೆ ನಮಗ್ ಸೇರ್ಬೇಕು.